ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಪಿಂಬಾ ಚಾನಲ್. ನಾವು ಪ್ರಿವಿಯಸ್ ವಿಡಿಯೋದಾಗ ಥ್ರೆಡ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತೇಳಿ ನೋಡಿದ್ವಿ. ಈ ವಿಡಿಯೋದಾಗ ನಾವು ಥ್ರೆಡ್ ಲೈಫ್ ಸೈಕಲ್ ನೋಡೋಣ ಅಂತ. ಥ್ರೆಡ್ ಲೈಫ್ ಸೈಕಲ್ದಾಗ ಮೇನ್ಲಿ ನೀವು ರನ್ನೇಬಲ್, ರನ್ನಿಂಗ್, ಟರ್ಮಿನೇಟೆಡ್ ಅಂತೇಳಿ ಸ್ಟೇಜಸ್ ಅದಾವ. ಇದ್ರ ಜೊತೆ ಬ್ಲಾಕ್ಡ್, ವೇಟಿಂಗ್, ಟೈಮ್ಡ್ ವೇಟಿಂಗ್ ಅಂತೇಳಿ ಇಂಟರ್ಮಿಡಿಯೇಟ್ ಸ್ಟೇಜಸ್ ಅದಾವ. ನಾವು ಈ ಸ್ಟೇಜಸ್ನ ಒನ್ ಬೈ ಒನ್ ನೋಡ್ಕೋತಾ ಹೋಗೋಣ ಅಂತ. ನಾವು ಯಾವಾಗ ಥ್ರೆಡ್ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಥ್ರೆಡ್ ಈಸ್ ಇನ್ ಅ ನ್ಯೂ ಸ್ಟೇಟ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾವು ಈ ಪ್ರೋಗ್ರಾಮ್ದಾಗ ಲೈನ್ ನಂಬರ್ 6ದಾಗ ಥ್ರೆಡ್ ಟಿ ಈಕ್ವಲ್ ಟು ನ್ಯೂ ಥ್ರೆಡ್ ಅಂತೇಳಿ ಬರ್ದೀವ. ಸೊ ಈ ಟೈಮ್ದಾಗ ಏನಾಗುತ್ತೆ ಅಂದ್ರೆ ಥ್ರೆಡ್ ಈಸ್ ಇನ್ ಅ ನ್ಯೂ ಸ್ಟೇಟ್ ಅಂತೇಳಿ ನಾವು ಹೇಳ್ತೀವ. ಸೊ ಇಲ್ಲಿ ನಾವು ಏನು ಮಾಡಾಕತ್ತೀವ, ಥ್ರೆಡ್ ಟಿ ಈಕ್ವಲ್ ಟು ನ್ಯೂ ಥ್ರೆಡ್ ಅಂತೇಳಿ ಮಾಡಿವ. ಆಮೇಲೆ ಥ್ರೆಡ್ದ ಕನ್ಸ್ಟ್ರಕ್ಟರ್ ಒಳಗಡೆ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಪಾಸ್ ಮಾಡಾಕತ್ತೀವ. ಇದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಏನಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಇಂಪ್ಲಿಮೆಂಟೇಷನ್ ಟು ರನ್ ಮೆಥಡ್. ಸೊ ಇಲ್ಲಿ ನಾವು ಥ್ರೆಡ್ ಕ್ಲಾಸದ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಾಕತ್ತೀವ. ಇಲ್ಲಿ ನಾವು ಟಿ ಡಾಟ್ ಗೆಟ್ ಸ್ಟೇಟ್ ಅಂತೇಳಿ ಮಾಡಿದ್ರೆ ನಮಗೆ ಈ ಥ್ರೆಡ್ದ ಸ್ಟೇಟ್ ಏನಂತೇಳಿ ಬರ್ತೈತಿ, ನ್ಯೂ ಅಂತೇಳಿ ಬರ್ತೈತಿ. ಇದು ಗೆಟ್ ಸ್ಟೇಟ್ ಅನ್ನೋದು ಥ್ರೆಡ್ ಕ್ಲಾಸ್ದಾಗ ಇರುವಂಥ ಮೆಥಡ್. ಇದೇನು ಮಾಡ್ತೈತಿ ಅಂತಂದ್ರೆ ಕರೆಂಟ್ ಥ್ರೆಡ್ದ ಸ್ಟೇಟ್ನ ನಮಗೆ ಕೊಡ್ತೈತಿ. ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಸ್ಟೇಟ್ ಆಫ್ಟರ್ ಕ್ರಿಯೇಷನ್ ಅಂತೇಳಿ ಬಂತ. ಆಮೇಲೆ ಥ್ರೆಡ್ದ ಸ್ಟೇಟ್ ನ್ಯೂ ಅಂತೇಳಿ ಬಂತ. ನೆಕ್ಸ್ಟ್ ನಾವು ಈ ಥ್ರೆಡ್ದ ಆಬ್ಜೆಕ್ಟ್ ಮ್ಯಾಗ ಯಾವಾಗ ಸ್ಟಾರ್ಟ್ ಮೆಥಡ್ನ ಕರಿತೀವಲ್ಲ ಅವಾಗ ಥ್ರೆಡ್ ರನ್ನೇಬಲ್ ಸ್ಟೇಜಿಗೆ ಹೋಗುತ್ತೆ. ರನ್ನೇಬಲ್ ಸ್ಟೇಜ್ ಅಂತಂದ್ರೆ ಏನ, ಥ್ರೆಡ್ ಈ ಲೈನ್ ಆಫ್ ಅ ಕೋಡ್ನ ಎಕ್ಸಿಕ್ಯೂಟ್ ಮಾಡಾಕ ರೆಡಿ ಆಗಿರ್ತೈತಿ. ಅದಕ್ಕೆ ರನ್ನೇಬಲ್ ಸ್ಟೇಜ್ ಅಂತೇಳಿ ಕರೀತಾರೆ. ಸೊ ನಾವು ಥ್ರೆಡ್ ಇನ್ಸ್ಟೆನ್ಸ್ ಮ್ಯಾಗ ಸ್ಟಾರ್ಟ್ ಮೆಥಡ್ನ ಕರೆದಿವತ್ತಂದ್ರೆ ಥ್ರೆಡ್ ನ್ಯೂ ಸ್ಟೇಜಿಂದ ರನ್ನೇಬಲ್ ಸ್ಟೇಜಿಗೆ ಹೋಗುತ್ತೆ. ಈ ಸ್ಟೇಜ್ದಾಗ ಥ್ರೆಡ್ ರನ್ ಮೆಥಡ್ದಾಗಿರುವಂಥ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಕೆ ರೆಡಿ ಆಗಿರ್ತೈತಿ. ಯಾವಾಗ ಥ್ರೆಡ್ಡಿಗೆ ಸಿ ಪಿ ಯು ಲೈಫ್ ಸೈಕಲ್ ಸಿಗ್ತೈತಲ್ಲ ಅವಾಗ ಥ್ರೆಡ್ ಏನು ಮಾಡ್ತೈತಿ ಅಂತಂದ್ರೆ ಈ ರನ್ ಮೆಥಡ್ದಾಗಿರುವಂಥ ಲೈನ್ನ ಅಥವಾ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗಿರುವಂಥ ಲೈನ್ ಆಫ್ ಅ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತಿ. ಅವಾಗ ಥ್ರೆಡ್ ಈಸ್ ಇನ್ ಅ ರನ್ನಿಂಗ್ ಸ್ಟೇಟ್ ಅಂತೇಳಿ ಹೇಳ್ತೀವಿ ನಾವು. ಯಾವಾಗ ಸಿ ಪಿ ಯು ಸೈಕಲ್ ಸಿಗ್ತೈತಲ್ಲ ಅವಾಗ ಥ್ರೆಡ್ ಏನು ಮಾಡ್ತೈತಿ, ರನ್ ಮೆಥಡ್ದಾಗಿರುವಂಥ ಲೈನ್ನ ಎಕ್ಸಿಕ್ಯೂಟ್ ಮಾಡೋಕೆ ಸ್ಟಾರ್ಟ್ ಆಗ್ತೈತಿ. ಅವಾಗ ರನ್ನೇಬಲಿಂದ ಥ್ರೆಡ್ ರನ್ನಿಂಗ್ ಸ್ಟೇಟಿಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಡಯಾಗ್ರಾಮ್ದಾಗ ನೋಡಿದ್ರೆ ಥ್ರೆಡ್ ಸ್ಟೇಟ್ ರನ್ನೇಬಲಿಂದ ರನ್ನಿಂಗ್, ಆಮೇಲೆ ರನ್ನಿಂಗಿಂದ ರನ್ನೇಬಲ್ಗೆ ಮೂವ್ ಆಗ್ತಿರ್ತೈತಿ. ಸೊ ಇದು ಯಾಕೆ ಆಗ್ತೈತಿ ಅಂತಂದ್ರೆ ಕಂಟೆಕ್ಸ್ಟ್ ಸ್ವಿಚಿಂಗ್ ಆಗ್ತಿರ್ತೈತಲ್ಲ ಥ್ರೆಡ್ ನಡ್ಬರ್ಕ, ಅವಾಗ ಥ್ರೆಡ್ ಏನಾಗ್ತೈತಿ ಅಂತಂದ್ರೆ ರನ್ನೇಬಲಿಂದ ರನ್ನಿಂಗಿಂದ ರನ್ನೇಬಲ್ಗೆ ಹೋಗ್ತಿರ್ತೈತಿ. ಫಾರ್ ಎಕ್ಸಾಂಪಲ್, ನಮ್ದು ಒಂದು ಪ್ರೋಗ್ರಾಮ್ದಾಗ 2 ಥ್ರೆಡ್ ಅದಾವ, ಥ್ರೆಡ್ T1 T2 ಅಂತ ಹೇಳಿ. ನಾವು T1 ಡಾಟ್ ಸ್ಟಾರ್ಟ್ T2 ಡಾಟ್ ಸ್ಟಾರ್ಟ್ ಅಂತೇಳಿ ಮಾಡಿವ. ಅವಾಗ 2 ಥ್ರೆಡ್ ರನ್ನೇಬಲ್ ಸ್ಟೇಜ್ದಾಗ ಅದಾವ. ಇವಾಗ ಥ್ರೆಡ್ ಶೆಡ್ಯೂಲರ್ ಡಿಸೈಡ್ ಮಾಡ್ತೈತಿ ಯಾವ ಥ್ರೆಡ್ಡಿಗೆ ಸಿ ಪಿ ಯು ಸೈಕಲ್ ಕೊಡ್ಬೇಕಂತ ಹೇಳಿ. ಸಪೋಸ್ ಥ್ರೆಡ್ T1ಗೆ ಸಿ ಪಿ ಯು ಸೈಕಲ್ ಸಿಕ್ತಂತಂದ್ರೆ ಅವಾಗ ಥ್ರೆಡ್ T1 ರನ್ನೇಬಲಿಂದ ರನ್ನಿಂಗ್ ಹೋಗ್ತೈತಿ. ಥ್ರೆಡ್ T2 ಸ್ಟಿಲ್ ರನ್ನೇಬಲ್ ಸ್ಟೇಜ್ದಾಗ ಇರ್ತೈತಿ. ಸೊ ಥ್ರೆಡ್ T1 ಏನು ಮಾಡ್ತೈತಿ, ರನ್ ಮೆಥಡ್ದಾಗಿರುವಂಥ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೈತಿ. ಸ್ವಲ್ಪ ಟೈಮ್ ಆದ್ಮೇಲೆ ಕಂಟೆಕ್ಸ್ಟ್ ಸ್ವಿಚಿಂಗ್ ಆಯಿತು ಅಂತಂದ್ರೆ ಅವಾಗ ಥ್ರೆಡ್ T1 ರನ್ನಿಂಗಿಂದ ರನ್ನೇಬಲ್ಗೆ ಬರ್ತೈತಿ. ಥ್ರೆಡ್ T2 ರನ್ನೇಬಲಿಂದ ರನ್ನಿಂಗ್ ಬರ್ತೈತಿ. ಸೊ ಈ ರೀತಿ ಕಂಟೆಕ್ಸ್ಟ್ ಸ್ವಿಚ್ ಆದಾಗ ಥ್ರೆಡ್ಸ್ ರನ್ನೇಬಲಿಂದ ರನ್ನಿಂಗಿಂದ ರನ್ನೇಬಲ್ಗೆ ಮೂವ್ ಆಗ್ತಿರ್ತಾವ. ಸೊ ಟುಗೆದರ್ ರನ್ನೇಬಲ್ ಆಮೇಲೆ ರನ್ನಿಂಗ್ ಏನಂತ ಹೇಳಿ ಕರೀತಾರಂದ್ರೆ ಥ್ರೆಡ್ ಈಸ್ ಇನ್ ಆಕ್ಟಿವ್ ಸ್ಟೇಜ್ ಅಂತೇಳಿ ಕರಿತೀವಿ ನಾವು. ಒಂದ್ಸಲ ರನ್ ಮೆಥಡ್ದಾಗಿರುವಂಥ ಕೋಡ್ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಆಯಿತು ಅಂತಂದ್ರೆ ಅವಾಗ ಥ್ರೆಡ್ ಟರ್ಮಿನೇಟೆಡ್ ಸ್ಟೇಟಿಗೆ ಹೋಗುತ್ತೆ. ಸೊ ಇದನ್ನ ಬಿಟ್ಟು ಬ್ಲಾಕ್ಡ್, ವೇಟಿಂಗ್, ಟೈಮ್ಡ್ ವೇಟಿಂಗ್ ಅಂತೇಳಿ ಇಂಟರ್ಮಿಡಿಯೇಟ್ ಸ್ಟೇಜಸ್ ಅದಾವ. ಫಸ್ಟ್ ನಾವು ಬ್ಲಾಕ್ಡ್ ನೋಡೋಣ ಅಂತ. ಥ್ರೆಡ್ ರನ್ನಿಂಗ್ ಸ್ಟೇಜಿಂದ ಬ್ಲಾಕ್ಡ್ ಸ್ಟೇಟ್ದಾಗ 2 ಸಿನಾರಿಯೋದಾಗ ಬರ್ತೈತಿ. ಸಪೋಸ್ ಥ್ರೆಡ್ ರನ್ ಮೆಥಡ್ ಅಂತ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೈತಿ. ಅವಾಗ ಯಾವುದೇ ಒಂದು IO ಟಾಸ್ಕ್ ಇರ್ತೈತಿ. ಫಾರ್ ಎಕ್ಸಾಂಪಲ್, ಥ್ರೆಡ್ ಡಿಸ್ಕಿಂದ ಡಾಟಾನ ರೀಡ್ ಮಾಡಬೇಕು ಅಥವಾ ಡಾಟಾ ಬೇಸಿಂದ ಡಾಟಾನ ರೀಡ್ ಮಾಡ್ಬೇಕಂತಿರ್ತೈತಿ. ಆ ಟೈಮ್ದಾಗ ಥ್ರೆಡ್ ಬ್ಲಾಕ್ಡ್ ಸ್ಟೇಟ್ದಾಗ ಹೋಗ್ತೈತಿ. ಒಂದ್ಸಲ ಅದು IO ಟಾಸ್ಕ್ ಕಂಪ್ಲೀಟ್ ಆಯ್ತಂದ್ರೆ ಅಗೇನ್ ಬ್ಲಾಕ್ಡ್ ಸ್ಟೇಟಿಂದ ರನ್ನೇಬಲ್ ಸ್ಟೇಜಿಗೆ ಥ್ರೆಡ್ ಹೋಗುತ್ತೆ. ಸೊ ಸೆಕೆಂಡ್ ಸಿನಾರಿಯೋ ಏನಂತಂದ್ರೆ ಸಪೋಸ್ ಥ್ರೆಡ್ T1 T2 ಅಂತೇಳಿ 2 ಥ್ರೆಡ್ ಅದಾವ. ಈ 2 ಥ್ರೆಡ್ ಒಂದ ರಿಸೋರ್ಸ್ನ ಶೇರ್ ಮಾಡಾಕತ್ತಾವ.
ಥ್ರೆಡ್ T1 ಆಲ್ರೆಡಿ ಆ ರಿಸೋರ್ಸ್ನ ಅಕ್ವೈರ್ ಮಾಡ್ಕೊಂಡೈತಿ. ಅದರ್ ಟೈಮ್ದಾಗ ಥ್ರೆಡ್ T2 ಆ ರಿಸೋರ್ಸ್ ಬೇಕಂತೇಳಿ ಬಂತಂದ್ರೆ ಆ ಟೈಮ್ದಾಗ ಥ್ರೆಡ್ T2 ಬ್ಲಾಕ್ಡ್ ಸ್ಟೇಟ್ದಾಗ ಹೋಗುತ್ತೆ. ಎದಕ್ಕಂದ್ರೆ ಥ್ರೆಡ್ T1 ಆಲ್ರೆಡಿ ಅದನ್ನು ಅಕ್ವೈರ್ ಮಾಡ್ಕೊಂಡೈತಿ. ಒಂದ್ಸಲ ಥ್ರೆಡ್ T1 ಆ ರಿಸೋರ್ಸ್ನ ರಿಲೀಸ್ ಮಾಡ್ತಂದ್ರೆ ಅವಾಗ ಥ್ರೆಡ್ T2 ಬ್ಲಾಕ್ಡಿಂದ ರನ್ನೇಬಲ್ ಸ್ಟೇಟ್ಗೆ ಹೋಗಿ ಆ ರಿಸೋರ್ಸ್ನ ಅಕ್ವೈರ್ ಮಾಡ್ಕೊಂಡು ಫರ್ದರ್ ಎಕ್ಸಿಕ್ಯೂಷನ್ ಮಾಡುತ್ತೆ. ಸೆಕೆಂಡ್ ಒನ್ ಯಾವುದಂದ್ರೆ ವೇಟಿಂಗ್. ರನ್ ಆಗ್ತಾ ಇರುವಂಥ ಥ್ರೆಡ್ ಮ್ಯಾಗ ನಾವು ವೇಟ್ ಅಂತೇಳಿ ಮೆಥಡ್ ಕರೆದಿವತ್ತಂದ್ರೆ ಅವಾಗ ಥ್ರೆಡ್ ರನ್ನಿಂಗಿಂದ ವೇಟಿಂಗ್ ಸ್ಟೇಜ್ದಾಗ ಬರ್ತೈತಿ. ಸೊ ಯಾವಾಗ ಆ ಥ್ರೆಡ್ ಮ್ಯಾಗ ನೋಟಿಫೈ ಅಂತೇಳಿ ಸಿಗ್ನಲ್ ಸಿಗ್ತೈತಲ್ಲ ಅವಾಗ ಥ್ರೆಡ್ ವೇಟಿಂಗ್ ಸ್ಟೇಜಿಂದ ರನ್ನೇಬಲ್ ಸ್ಟೇಜಿಗೆ ಹೋಗುತ್ತೆ. ಸೊ ಇವನ್ ವೇಟ್ ನೋಟಿಫೈ ಅನ್ನುವಂಥ ಮೆಥಡ್ನ ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಟೈಮ್ದಾಗ ನಾವು ಯೂಸ್ ಮಾಡ್ತೀವ. ನಾವು ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಯೂಸ್ ನೋಡೋ ಮುಂದೆ ಈ ಮೆಥಡ್ಸ್ನ ಇನ್ ಡೀಟೇಲ್ ಆಗಿ ನೋಡೋಣ ಅಂತ. ಥರ್ಡ್ ಒನ್ ಯಾವುದಂದ್ರೆ ಟೈಮ್ಡ್ ವೇಟಿಂಗ್. ಸೊ ಇದು ಟೈಮ್ಡ್ ವೇಟಿಂಗ್ ಇದ್ದಂಗನ ಅದ್ರಲ್ಲಿ ಇಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಟೈಮ್ನ ಸ್ಪೆಸಿಫೈ ಮಾಡ್ತೀವಿ. ಥ್ರೆಡ್ ಡಾಟ್ ಸ್ಲೀಪರ್ 2000 ಅಂತೇಳಿ ಕೊಟ್ಟಿವತ್ತಂದ್ರೆ ರನ್ ಆಗ್ತಿರುವಂಥ ಥ್ರೆಡ್ 2 ಸೆಕೆಂಡ್ ತನಕ ಟೈಮ್ಡ್ ವೇಟಿಂಗ್ ಸ್ಟೇಜ್ದಾಗ ಇರ್ತೈತಿ. ಯಾವಾಗ ಅದು 2 ಸೆಕೆಂಡ್ಸ್ ಎಲ್ಯಾಪ್ಸ್ ಹಾಕೈತಿಲ್ಲ ಅಗೇನ್ ಥ್ರೆಡ್ ಟೈಮ್ಡ್ ವೇಟಿಂಗ್ ಸ್ಟೇಜಿಂದ ರನ್ನೇಬಲ್ ಸ್ಟೇಜಿಗೆ ಹೋಗುತ್ತೆ. ಇಲ್ಲತ್ತಂದ್ರೆ ಆ ಟೈಮ್ಡ್ ವೇಟಿಂಗ್ ಥ್ರೆಡ್ ಮ್ಯಾಗ ಜಾಯಿನ್ ಅಂತೇಳಿ ಸಿಗ್ನಲ್ ಬಂತಂದ್ರೆ ಅವಾಗ ಅಗೇನ್ ಟೈಮ್ಡ್ ವೇಟಿಂಗ್ ಸ್ಟೇಜಿಂದ ಥ್ರೆಡ್ ರನ್ನೇಬಲ್ ಸ್ಟೇಜಿಗೆ ಹೋಗುತ್ತೆ. ಸೊ ಇವೆಲ್ಲ ಇಂಟರ್ಮೀಡಿಯೇಟ್ ಸ್ಟೇಜ್ದಾಗ ಥ್ರೆಡ್ ಇದ್ದಾಗ ನಾವೇನಾರೆ ಆ ಥ್ರೆಡ್ ಮ್ಯಾಗ ಸ್ಟಾಪ್ ಮೆಥಡ್ನ ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡಿದೀವತ್ತಂದ್ರೆ ಅವಾಗ ಥ್ರೆಡ್ ಸ್ಟೇಜ್ ಟರ್ಮಿನೇಟೆಡ್ಗೆ ಹೋಗುತ್ತೆ. ಸೊ ಈ ಸ್ಟಾಪ್ ಮೆಥಡ್ನ ನಾವು ಯಾವ ಸ್ಟೇಜ್ದಾಗ ಬೇಕಾದರೂ ಕಾಲ್ ಮಾಡ್ಬೋದು. ಇವನ್ ನ್ಯೂ ಮ್ಯಾಗೂ ನಾವು ಸ್ಟಾಪ್ ಕಾಲ್ ಮಾಡ್ಬೋದು. ಇವನ್ ಥ್ರೆಡ್ ರನ್ನಿಂಗ್ ಇದ್ದಾಗ ನಾವು ಅದ್ರ ಮ್ಯಾಗ ಸ್ಟಾಪ್ನ ಕಾಲ್ ಮಾಡ್ಬೋದು. ಯಾವಾಗ ನಾವು ಬೇಕಾದ್ರೂ ನೀವು ಈ ಸ್ಟಾಪ್ ಮೆಥಡ್ನ ಕಾಲ್ ಮಾಡಿದ್ವಿ ಅಂದರೆ ಇಮಿಡಿಯೇಟಾಗಿ ಥ್ರೆಡ್ ಸ್ಟೇಟ್ ಟರ್ಮಿನೇಟೆಡ್ ಸ್ಟೇಟಿಗೆ ಮೂವ್ ಆಗ್ತದೆ. ಸೊ ಇಷ್ಟಿದೆ ಥ್ರೆಡ್ ಲೈಫ್ ಸೈಕಲ್. ನಾವು ಇದನ್ನು ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾ ಇಲ್ಲೇನು ಮಾಡೀನಿ, ಥ್ರೆಡ್ ಲೈಫ್ ಸೈಕಲ್ ಡೆಮೋ ಅಂತೇಳಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡೀನಿ. ಇದ್ರ ಒಳಗಡೆ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತೇಳಿ ಮೆಥಡ್ ಐತಿ. ನಾವು ಲೈನ್ ನಂಬರ್ 6ದಾಗ ಒಂದು ಥ್ರೆಡ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಈ ಥ್ರೆಡ್ ಕ್ಲಾಸದ ಕನ್ಸ್ಟ್ರಕ್ಟರ್ ಒಳಗಡೆ ನಾವು ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಪಾಸ್ ಮಾಡಾಕತ್ತೀವ. ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಏನಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಇಂಪ್ಲಿಮೆಂಟೇಷನ್ ಟು ರನ್ ಮೆಥಡ್. ನಾವು ಯಾವಾಗ ಈ ಪ್ರೋಗ್ರಾಮ್ನ ರನ್ ಮಾಡ್ತೀವಲ್ಲ ಅವಾಗ ಏನಾಕೈತಿ ಅಂತಂದ್ರೆ ಜಾವಾ ವರ್ಚುವಲ್ ಮಷೀನ್ ಇನ್ಸ್ಟೆನ್ಸ್ ಕ್ರಿಯೇಟ್ ಆಕೈತಿ, ಒಂದು ಪ್ರೊಸೆಸ್ ಕ್ರಿಯೇಟ್ ಆಕೈತಿ. ಜಸ್ಟ್ ಇನ್ ಟೈಮ್ ಕಂಪೈಲರ್ ಏನು ಮಾಡ್ತೈತಿ, ಈ ಪ್ರೋಗ್ರಾಮ್ದ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದೈತಿ ಫೈಂಡ್ ಔಟ್ ಮಾಡ್ತೈತಿ. ಸೊ ಅದಕ್ಕೆ ಇದು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತೇಳಿ ಸಿಗ್ತೈತಿ. ಆ ಟೈಮ್ದಾಗ ಒಂದು ಥ್ರೆಡ್ ಅಸೈನ್ ಆಗ್ತೈತಿ. ಆ ಥ್ರೆಡ್ ಯಾವುದಂತಂದ್ರೆ ಮೇನ್ ಥ್ರೆಡ್. ಆ ಮೇನ್ ಥ್ರೆಡ್ ಏನು ಮಾಡ್ತೈತಿ, ಈ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ದಾಗಿರುವಂಥ ಎಲ್ಲ ಲೈನ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ಇಲ್ಲಿ ಏನೈತಿ, ಲೈನ್ ನಂಬರ್ 6ದಾಗ ನಾವು ಒಂದು ಥ್ರೆಡ್ನ ಕ್ರಿಯೇಟ್ ಮಾಡಾಕತ್ತೀವ. ಅದಾದ್ಮೇಲೆ system.out.println t.get state ಅಂತೇಳಿ ಮಾಡಾಕತ್ತೀವ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಏನಂತೇಳಿ ಬಂತ, ಕ್ರಿಯೇಟ್ ಆಫ್ಟರ್ ಕ್ರಿಯೇಷನ್ ನ್ಯೂ ಅಂತೇಳಿ ಬಂತ. ಸಿನ್ಸ್ ನಾವಿಲ್ಲಿ ಏನು ಮಾಡಾಕ್ತೀವ, ಜಸ್ಟ್ ಥ್ರೆಡ್ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕ್ತೀವ. ಅದ್ರ ಸಲುವಾಗಿ ನಮ್ದು t.get state ನೋಡಿದ್ರೆ ನಮಗೆ ಇಲ್ಲೇ ನ್ಯೂ ಅಂತೇಳಿ ಬಂತ. ಯಾವಾಗ ನಾವು ಈ ಥ್ರೆಡ್ ಆಬ್ಜೆಕ್ಟ್ ಮ್ಯಾಗ ಸ್ಟಾರ್ಟ್ ಅಂತೇಳಿ ಕರಿತೀವಲ್ಲ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಥ್ರೆಡ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗಿರುವಂಥ ಕೋಡ್ನ ರನ್ ಮಾಡೋಕೆ ರೆಡಿ ಆಗುತ್ತೆ. ಸೊ ಈ ಪಾಯಿಂಟ್ ಆಫ್ ಟೈಮ್ದಾಗ ಟೋಟಲ್ 2 ಥ್ರೆಡ್ ಇರ್ತಾವ. ಒಂದು ನಮ್ದು ಮೇನ್ ಥ್ರೆಡ್, ಇನ್ನೊಂದು ಈ ಥ್ರೆಡ್ ಈ ಲೈನ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಕೆ ರೆಡಿ ಆಗಿರ್ತೈತಿ. ಇನ್ನೊಂದು ಮೇನ್ ಥ್ರೆಡ್ ಆಲ್ರೆಡಿ ಮೇನ್ ಮೆಥಡ್ದಾಗಿರುವಂಥ ಲೈನ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೈತಿ. ಇವಾಗ ಥ್ರೆಡ್ ಶೆಡ್ಯೂಲರ್ಗೆ ಬಿಟ್ಟಿದ್ದ ಐದರ ಥ್ರೆಡ್ ಶೆಡ್ಯೂಲರ್ ಏನಂತೇಳಿ ಡಿಸೈಡ್ ಮಾಡ್ಬೋದು, ಮೇನ್ ಮೆಥಡ್ದಾಗಿರುವಂಥ ಲೈನನ್ನು ಅಂದರೆ ಮೇನ್ ಥ್ರೆಡನ್ನು ಎಕ್ಸಿಕ್ಯೂಟ್ ಆಗ್ಬೋದು ಆಗ್ಬೇಕಂತೇಳಿ ಡಿಸೈಡ್ ಮಾಡ್ಬೋದು. ಇನ್ನೊಂದು ಅದೇನು ಮಾಡ್ಬೋದು ಅಂತಂದ್ರೆ ಈ ಟಿ ಅನ್ನುವಂಥ ಥ್ರೆಡ್ಗೆ CPU ಸೈಕಲ್ನ ಕೊಟ್ಟ ಈ ಬ್ಲಾಕ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ನಮ್ಮ ಕೇಸ್ದಾಗ ಏನಾಗೈತಿ ಅಂದರೆ ಮೇನ್ ಥ್ರೆಡ್ನ ಫರ್ದರ್ ಎಕ್ಸಿಕ್ಯೂಟ್ ಆಗ್ತೈತಿ. ಅದ್ರ ಸಲುವಾಗಿ ನಮ್ಗೆ ಸ್ಟೇಟ್ ಆಫ್ಟರ್ ಸ್ಟಾರ್ಟ್ ಅಂತೇಳಿ ಲೈನ್ ಪ್ರಿಂಟ್ ಆಯ್ತಾ. ಆಮೇಲೆ ನಮ್ಗೆ ಈ ಥ್ರೆಡ್ದ ಸ್ಟೇಟ್ ಏನಂತ ಹೇಳಿ ಬಂದೈತಿ, ನಮ್ಗೆ ರನ್ನೇಬಲ್ ಅಂತೇಳಿ ಬಂದೈತಿಲ್ಲ. ಸೊ ಇಲ್ಲಿ ನಾವೇನು ಮಾಡಾಕ್ತೀವ, ಲೈನ್ ನಂಬರ್ 26ದಾಗ ಥ್ರೆಡ್ ಡಾಟ್ ಸ್ಲೀಪ್ 500 ಅಂತೇಳಿ ಮಾಡಾಕತ್ತೀವ. ನಾವು ಮೇನ್ ಥ್ರೆಡ್ನ ಅರ್ಧ ಸೆಕೆಂಡ್ ತನಕ ಸ್ಲಿಪ್ಪಿಗೆ ಅಂದ್ರೆ ಟೈಮ್ಡ್ ವೇಟಿಂಗ್ ಸ್ಟೇಟ್ದಾಗ ಕಳ್ಸಾಕತ್ತೀವ. ಇವಾಗ ಏನಾಕೈತಿ ಅಂತಂದ್ರೆ ಥ್ರೆಡ್ ಶೆಡ್ಯೂಲರ್ ನಮ್ಮ ಈ ಥ್ರೆಡ್ಡಿಗೆ
ಸಿ ಪಿ ಯು ಸೈಕಲ್ನ ಕೊಡ್ತೈತಿ. ಅದ್ರ ಸಲುವಾಗಿ ನಮಗೆ ಈ ಲೈನ ಪ್ರಿಂಟ್ ಆಗುತ್ತೆ, ಥ್ರೆಡ್ ಸ್ಟಾರ್ಟೆಡ್ ರನ್ನಿಂಗ್ ಅಂತೇಳಿ. ಅಂದ್ರೆ ನಮ್ದು ಈ ಥ್ರೆಡ್ ಸ್ಟೇಟ್ ಏನಾಯ್ತು, ಈಗ ರನ್ನಿಂಗಿಗೆ ಮೂವ್ ಆಯ್ತು, ರನ್ನೇಬಲಿಂದ ನಮಗೆ ರನ್ನಿಂಗ್ ಮೂವ್ ಆಯ್ತು. ಸೊ ನಮಗೆ ಔಟ್ಪುಟ್ದಾಗ ಏನಂತ ಹೇಳಿ ಬಂತಿಲ್ಲ, ಥ್ರೆಡ್ ಸ್ಟಾರ್ಟೆಡ್ ರನ್ನಿಂಗ್ ಅಂತೇಳಿ ನಮಗೆ ಈ ಲೈನ ಪ್ರಿಂಟ್ ಆಗೈತಿ. ಸೊ ಈ ಲೈನ್ ಆಫ್ ಅ ಕೋಡ್ ಅಂದ್ರೆ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗಿರುವಂಥ ಕೋಡ್ಸ್ನ ಈ ಥ್ರೆಡ್ ಎಕ್ಸಿಕ್ಯೂಟ್ ಮಾಡಾಕತೈತಿ. ಆದ್ರೆ ಲೈನ್ ನಂಬರ್ 10ದಾಗ ಥ್ರೆಡ್ ಡಾಟ್ ಸ್ಲೀಪರ್ 2000 ಅಂತ ಹೇಳಿ ಐತಿ. ಅಂತಂದ್ರೆ ಈ ಥ್ರೆಡ್ ಟೈಮ್ಡ್ ವೇಟಿಂಗ್ ಸ್ಟೇಟ್ದಾಗ ಹೋಯ್ತು. ಅಂತಂದ್ರೆ 2 ಸೆಕೆಂಡ್ ತನ ಈ ಥ್ರೆಡ್ ಸ್ಲೀಪಿಗೆ ಹೋಯ್ತು. ಅವಾಗ ಏನಾಕೈತಿ, ಅಗೇನ್ ಥ್ರೆಡ್ ಶೆಡ್ಯೂಲರ್ ಏನು ಮಾಡ್ತೈತಿ ಅಂತಂದ್ರೆ ಕಂಟ್ರೋಲ್ನ ಅಂದ್ರೆ ಸಿ ಪಿ ಯು ಸೈಕಲ್ನ ಮೇನ್ ಥ್ರೆಡ್ಡಿಗೆ ಕೊಡ್ತೈತಿ. ನಮಗೆ ಮೇನ್ ಥ್ರೆಡ್ ಲಾಸ್ಟ್ ಎಕ್ಸಿಕ್ಯೂಟ್ ಮಾಡಿರುವಂಥ ಲೈನ್ ಯಾವ್ದು 26. ಸೊ ಮೇನ್ ಥ್ರೆಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ನಮಗೆ ಈ ಲೈನ್ ಬರ್ತೈತಿ, ಸ್ಟೇಟ್ ಡ್ಯೂರಿಂಗ್ ಸ್ಲೀಪ್ ಅಂತೇಳಿ ಈ ಲೈನ್ ಬಂತ. ಆಮೇಲೆ ನಮಗೆ ಥ್ರೆಡ್ದ ಸ್ಟೇಟ್ ನೋಡಿದ್ರೆ ನಮಗೆ ಟೈಮ್ಡ್ ವೇಟಿಂಗ್ ಅಂತೇಳಿ ಬಂದೈತಿ. ಎದಕ್ಕಂದ್ರೆ ಇಲ್ಲೇ ಥ್ರೆಡ್ ಡಾಟ್ ಸ್ಲೀಪ್ ಅಂತೇಳಿ ಐತಿ, ಅದ್ರ ಸಲುವಾಗಿ ನಮಗೆ ಸ್ಟೇಟ್ ಟೈಮ್ಡ್ ವೇಟಿಂಗ್ ಅಂತೇಳಿ ಬಂತು. ಇಲ್ಲೇನು ಮಾಡಾಕ್ತೀವ, ಲೈನ್ ನಂಬರ್ 30ದಾಗ ಟಿ ಡಾಟ್ ಜಾಯಿನ್ ಅಂತೇಳಿ ಮಾಡಾಕ್ತೀವ. ಟಿ ಡಾಟ್ ಜಾಯಿನ್ ಏನು ಮಾಡ್ತೈತಿ, ನಮಗೆ ಈ ಥ್ರೆಡ್ಗೆ ಅಗೇನ್ ರನ್ನೇಬಲ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತೈತಿ. ಟೈಮ್ಡ್ ವೇಟಿಂಗಿಂದ ಅಗೇನ್ ರನ್ನೇಬಲ್ ಸ್ಟೇಜಿಗೆ ಇದನ್ನು ಕರ್ಕೊಂಡು ಹೋಗ್ತೈತಿ. ಅದ್ರ ಸಲುವಾಗಿ ಸಿ ಪಿ ಯು ಏನು ಮಾಡ್ತೈತಿ, ಈ ಥ್ರೆಡ್ನ ಎಕ್ಸಿಕ್ಯೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತಿ. ಇಲ್ಲಿ ಲಾಸ್ಟ್ ಎಕ್ಸಿಕ್ಯೂಟ್ ಆಗಿರುವಂಥ ಲೈನ್ ಯಾವ್ದು, ಥ್ರೆಡ್ ಡಾಟ್ ಸ್ಲೀಪ್. ಸೊ ನೆಕ್ಸ್ಟ್ ಲೈನ್ ಯಾವ್ದು ಅಂತಂದ್ರೆ ಲೈನ್ ನಂಬರ್ 15 ಎಕ್ಸಿಕ್ಯೂಟ್ ಆಗ್ತೈತಿ. ಸೊ ಥ್ರೆಡ್ ಕಂಪ್ಲೀಟೆಡ್ ಎಕ್ಸಿಕ್ಯೂಷನ್ ಅಂತೇಳಿ ನಮಗೆ ಪ್ರಿಂಟ್ ಆಗ್ತೈತಿ. ಸೊ ಇದು ಥ್ರೆಡ್ ಕಂಪ್ಲೀಟೆಡ್ ಎಕ್ಸಿಕ್ಯೂಷನ್ ಅಂತೇಳಿ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ನಮಗೆ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗಿರುವಂಥ ಎಲ್ಲ ಲೈನ ಮುಗಿದು ಅಂತಂದ್ರೆ ನಮ್ದು ಥ್ರೆಡ್ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಆಯ್ತು. ಇವಾಗ ಥ್ರೆಡ್ ಶೆಡ್ಯೂಲರ್ ಏನು ಮಾಡ್ತೈತಿ ಅಂತಂದ್ರೆ ಅಗೇನ್ ಸಿ ಪಿ ಯು ಸೈಕಲ್ನ ಮೇನ್ ಥ್ರೆಡ್ಡಿಗೆ ಕೊಡ್ತೈತಿ. ಸೊ ಲಾಸ್ಟ್ ಮೇನ್ ಥ್ರೆಡ್ ಈ ಲೈನ್ ಎಕ್ಸಿಕ್ಯೂಟ್ ಮಾಡೈತಿ. ಅದ್ರ ಸಲುವಾಗಿ ಲೈನ್ ನಂಬರ್ 33ನ ಮೇನ್ ಥ್ರೆಡ್ ಎಕ್ಸಿಕ್ಯೂಟ್ ಮಾಡ್ತೈತಿ. ನಮಗೆ ಸ್ಟೇಟ್ ಆಫ್ಟರ್ ಕಂಪ್ಲೀಷನ್ ಅಂತೇಳಿ ಲೈನ್ ಬರ್ತೈತಿ. ಇಲ್ಲಿ ನಮಗೆ ಟಿ ಡಾಟ್ ಗೆಟ್ ಸ್ಟೇಟ್ ಅಂತಂದ್ರೆ ಥ್ರೆಡ್ದ ಸ್ಟೇಟ್ ಏನಂತೇಳಿ ಬರ್ತೈತಿ ಅಂತಂದ್ರೆ ಟರ್ಮಿನೇಟೆಡ್ ಅಂತೇಳಿ ಬರ್ತೈತಿ ನಮಗೆ. ಯಾಕಂದ್ರೆ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಅಥವಾ ಈ ರನ್ ಮೆಥಡ್ದಾಗಿರುವಂಥ ಎಲ್ಲ ಲೈನ್ ಆಫ್ ಅ ಕೋಡ್ನ ಥ್ರೆಡ್ ಎಕ್ಸಿಕ್ಯೂಟ್ ಮಾಡೈತಿ. ಅದ್ರ ಸಲುವಾಗಿ ನಮಗೆ ಸ್ಟೇಟ್ ಟರ್ಮಿನೇಟೆಡ್ ಅಂತೇಳಿ ಬಂದೈತಿ. ನಾವು ಲೈನ್ ನಂಬರ್ 34ದಾಗ ಟಿ ಡಾಟ್ ಸ್ಟಾರ್ಟ್ನ ಕಾಲ್ ಮಾಡಾಕತ್ತೀವ. ಸೊ ಇಲ್ಲಿ ಆಲ್ರೆಡಿ 22ದಾಗ ನಾವು ಟಿ ಡಾಟ್ ಸ್ಟಾರ್ಟ್ ಐತಿ. ಅಗೇನ್ ಇಲ್ಲಿ ನಾವು ಲೈನ್ ನಂಬರ್ 34ದಾಗ ಟಿ ಡಾಟ್ ಸ್ಟಾರ್ಟ್ನ ಕಾಲ್ ಮಾಡಿದ್ವಿ ಅಂತಂದ್ರೆ ನಮಗೆ ಜಾವಾ ಡಾಟ್ ಲ್ಯಾಂಗ ಇಲ್ಲಿಗಲ್ ಥ್ರೆಡ್ ಸ್ಟೇಟ್ ಎಕ್ಸೆಪ್ಷನ್ ಅಂತೇಳಿ ಎಕ್ಸೆಪ್ಷನ್ ಬಂದೈತಿ. ಅಂದ್ರೆ ನಾವು ಥ್ರೆಡ್ ಮ್ಯಾಗ ಸ್ಟಾರ್ಟ್ ಮೆಥಡ್ನ ಒಂದೇ ಸಲ ಕರೆಯೋಕ್ಕಾಗೈತಿ. ಇನ್ನೊಂದ್ಸಲ ನಾವು ಕಾಲ್ ಮಾಡಕ್ಕೆ ಹೋದಿವಿ ಅಂದ್ರೆ ನಮಗೆ ಈ ರೀತಿ ಇಲ್ಲಿಗಲ್ ಥ್ರೆಡ್ ಸ್ಟೇಟ್ ಎಕ್ಸೆಪ್ಷನ್ ಅಂತೇಳಿ ಎಕ್ಸೆಪ್ಷನ್ ಬರ್ತೈತಿ. ಸೊ ಇಷ್ಟಿದೆ ಥ್ರೆಡ್ ಲೈಫ್ ಸೈಕಲ್ ಬಗ್ಗೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನರ ತಿಳ್ಕೊಳಾಗ್ತಿದ್ದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವು ನೆಕ್ಸ್ಟ್ ವಿಡಿಯೋದಾಗ ಮೊನಿಟರ್ ಲಾಕ್ ಆಮೇಲೆ ಇಂಟರ್ ಥ್ರೆಡ್ ಕಮ್ಯುನಿಕೇಷನ್ ಇನ್ ಡೀಟೇಲ್ ಆಗಿ ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.